Subscribe our channel for more Good videos. morning, dear students and my dear friends. ಇವತ್ತು ಕೂಡ ರಾಯಲ್ಟಿಯ ಕೆಲವೊಂದು ಪ್ರಾಬ್ಲಮ್ಸ್ಗಳಿಗೆ ಟೇಬಲ್ ಮತ್ತೆ ಲೆಕ್ಚರ್ ಅಕೌಂಟ್ನ ಹೇಗೆ ಹಾಕಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ಇಲ್ಲೊಂದು 10 ಮಾರ್ಕ್ಸ್ ಪ್ರಾಬ್ಲಮ್ ಇದೆ, ಕ್ವಶನ್ ಪೇಪರ್. ಸೊ ನೋಡೋಣ. ದ ಮೈಸೂರ್ ಕೋಲ್ ಲಿಮಿಟೆಡ್ ಲೀಸ್ಡ್ ಎ ಮೈನ್ ಆನ್ ಎ ರಾಯಲ್ಟಿ ಆಫ್ ₹50 ಪೈಸೆ ಪರ್ ಟನ್ ಆಫ್ ಕೋಲ್ ರೈಸ್ಡ್. ಅಂದ್ರೆ 1 ಟನ್ ಕೋಲ್ ರೈಸ್ ಮಾಡಿದ್ರೆ ಸೊ ರಾಯಲ್ಟಿ ಎಷ್ಟು ಕೊಡ್ಬೇಕಂತೆ? 50 ಪೈಸೆ. ಸೊ 50 ಪೈಸೆ ಅಂತ ಇದ್ರೆ ನಾವು ರಾಯಲ್ಟಿನ 0.50 ಮಾಡ್ಕೊಂಡ್ರು ಕೂಡ ಓಕೆ. ವಿತ್ ದ ಮಿನಿಮಮ್ ರೆಂಟ್ ಆಫ್ ₹1000, ನಾವು ಆ ವರ್ಷ ಯೂಸ್ ಮಾಡಲಿ ಅಥವಾ ಮಾಡದೇ ಇದನ್ನು ಕೂಡ ನಾವು ಮಿನಿಮಮ್ ಆಗಿ ಎಷ್ಟು ಕೊಡಬೇಕಾಗತ್ತೆ? 1000 ಪೇ ಮಾಡಬೇಕಾಗತ್ತೆ. The right to recoupment of short working out of the royalties during the first 3 years. ಅಂದ್ರೆ ಶಾರ್ಟ್ ವರ್ಕಿಂಗ್ ರಿಕವರ್ಡ್, ನಮ್ದು ಏನಾದ್ರೂ ಲಾಸ್ ಆಯ್ತು ಅಂತ ಹೇಳಿದ್ರೆ ನಾವು ಅದನ್ನ ರಿಕವರ್ ಮಾಡ್ಕೊಳ್ಲಿಕ್ಕೆ ಫಸ್ಟ್ 3 years ತನಕ ಚಾನ್ಸ್ ಇರುತ್ತೆ. ಸೊ ಈಗ ಶಾರ್ಟ್ ವರ್ಕಿಂಗ್ ಅಂದ್ರೆ ಏನು, ಮಿನಿಮಮ್ ರೆಂಟ್ ಅಂದ್ರೆ ಏನು, ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಅಂದ್ರೆ ಏನು, ರಾಯಲ್ಟಿ ಅಂದ್ರೆ ಏನು ಅಂತ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಸ್ವಲ್ಪ ನೋಡಿದ್ರೆ ಓಕೆ. The quantities raised were first year 1600 ಇದೆ, second year 1400 tons ಇದೆ, third year 3000 tons ಇದೆ. ಪಾಸ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಮೈಸೂರ್ ಕೋಲ್ ಲಿಮಿಟೆಡ್ ಅಂತ ಇದೆ. ಫಸ್ಟ್ ನಾನು ಟೇಬಲ್ ಹಾಕಿದ್ರೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬಹುದು, ಅದನ್ನ ಹೇಗೆ ಅಂತ ಹೇಳ್ತೀನಿ. ಬಟ್ ಹಿಯರ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಓನ್ಲಿ ದ ಟೇಬಲ್. ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ನಾನು ಜರ್ನಲ್ ಎಂಟ್ರೀಸ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೇನೆ. ಟೇಬಲ್ ನಿಮಗೆ ಗೊತ್ತಿದೆ. ಫಸ್ಟ್ ಇಯರ್ ಪ್ರೊಡಕ್ಷನ್ ಅಥವಾ ಔಟ್ಪುಟ್, ರಾಯಲ್ಟಿ, ಮಿನಿಮಮ್ ರೆಂಟ್, ಶಾರ್ಟ್ ವರ್ಕಿಂಗ್, ಸರ್ಪ್ಲಸ್, ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಮತ್ತೆ ನಾಟ್ ರಿಕವರ್ಡ್, ಇನ್ನೊಂದು ಅಮೌಂಟ್ ಪೇಡ್. ಒಂದು ಸಿಂಪಲ್ ಆಗಿ ಇದನ್ನ ಬೇರೆ ಬೇರೆ ತರ ಹಾಕ್ತಾರೆ ಕೆಲವರೆಲ್ಲ, ಬಟ್ ಸ್ವಲ್ಪ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳಿ ಈ ತರ ಒಂದು ಟೇಬಲ್ ನ ರೆಡಿ ಮಾಡ್ಕೊಂಡಿದೀವಿ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಫಿಲ್ ದ ಇಯರ್ ಮತ್ತೆ ಪ್ರೊಡಕ್ಷನ್, ಇವೆರಡನ್ನು ಅವರೇ ಕೊಟ್ಟಿರ್ತಾರೆ, ಅದನ್ನ ಫಿಲ್ ಮಾಡೋಣ. ನೋಡಿ, ಇಲ್ಲಿ ಇಯರ್ 3 years ಕೊಟ್ಟಿದ್ದಾರೆ, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತೆ ಥರ್ಡ್ ಇಯರ್. ಸೊ ಪ್ರೊಡಕ್ಷನ್ ಕೂಡ ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮ್ಸ್ ಅಲ್ಲಿ. ನೋಡಿ, ದಿಸ್ ಇಸ್ ದ ಪ್ರೊಡಕ್ಷನ್. ಸೊ 1600 ಫಸ್ಟ್ ಇಯರ್, 1400 ಸೆಕೆಂಡ್ ಇಯರ್ ಮತ್ತೆ 3000 ಥರ್ಡ್ ಇಯರ್ ಅಂತ ಹೇಳಿದ್ದಾರೆ. ಸೊ ಈಗ ರಾಯಲ್ಟಿ ಎಷ್ಟು ಹೇಳಿದ್ದಾರೆ ಅವರು? 50 ಪೈಸೆ ಅಂತ ಹೇಳಿದ್ರೆ 0.50. ಸೊ 1600 into 0.50 equals to 800. 1400 into 0.5 ಅಂತ ಹೇಳಿದ್ರೆ 700. 3000 into 0.50 ಅಂತ ಹೇಳಿದ್ರೆ 1500. ಓಕೆನಾ? ಸೊ ಪ್ರಾಬ್ಲಮ್ ಅಲ್ಲಿ ಮಿನಿಮಮ್ ರೆಂಟ್ ಕೊಟ್ಟಿದ್ದಾರೆ. ಸೊ ಮಿನಿಮಮ್ ರೆಂಟ್ ಎಷ್ಟು ಅಂತ ಹೇಳಿದ್ದಾರೆ? 1000. ಸಿ ಹಿಯರ್. ಸೊ ಮಿನಿಮಮ್ ರೆಂಟ್ ವಿಲ್ ಬಿ 1000. ಸೊ 1000 3 ವರ್ಷಕ್ಕೆ ಹಾಕೊಳ್ಳಿ. ಸೊ ಈಗ ಶಾರ್ಟ್ ವರ್ಕಿಂಗ್ ಮತ್ತೆ ಸರ್ಪ್ಲಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಮಿನಿಮಮ್ ರೆಂಟ್ ಗಿಂತ ರಾಯಲ್ಟಿ ಕಡಿಮೆ ಇತ್ತು ಅಂತ ಹೇಳಿದ್ರೆ ಶಾರ್ಟ್ ವರ್ಕಿಂಗ್, ಮಿನಿಮಮ್ ರೆಂಟ್ ಗಿಂತ ರಾಯಲ್ಟಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸರ್ಪ್ಲಸ್. ಸೊ ಮಿನಿಮಮ್ ರೆಂಟ್ ಗಿಂತ ರಾಯಲ್ಟಿ ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ? 200. ಸೊ 200 ಶಾರ್ಟ್ ವರ್ಕಿಂಗ್ ಫಸ್ಟ್ ಇಯರ್. ಇಲ್ಲಿ ಸರ್ಪ್ಲಸ್ ಇಲ್ಲ, ರಿಕವರ್ಡ್ ಇಲ್ಲ, ನಾಟ್ ರಿಕವರಬಲ್ ಇಲ್ಲ. ಸೊ ಅವರಿಗೆ ಮಿನಿಮಮ್ ಆಗಿ ನಾವು ಎಷ್ಟು ಕೊಡಲೇಬೇಕಾಗತ್ತೆ? 1000 ಪೇ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಇಯರ್. ಸೊ ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಕಡಿಮೆ ಇದೆ. ಸೊ ಎಷ್ಟು ಕಡಿಮೆ ಇದೆ? 300 ಶಾರ್ಟ್ ವರ್ಕಿಂಗ್. ಇಲ್ಲಿ ಯಾವುದೇ ರೀತಿ ಸರ್ಪ್ಲಸ್ ಬಂದಿಲ್ಲ, ನಾವೇನು ರಿಕವರ್ ಮಾಡ್ಕೊಳ್ಳಲಿಕ್ಕೆ ಸರ್ಪ್ಲಸ್ ಇಲ್ಲ. ಸೊ ನಾಟ್ ರಿಕವರಬಲ್ ಕೂಡ ಏನು ಇಲ್ಲ. ಸೊ ಮಿನಿಮಮ್ ಆಗಿ ಅವ್ರಿಗೆ ಎಷ್ಟು ಪೇ ಮಾಡಬೇಕಾಗತ್ತೆ? 1000 ಪೇ ಮಾಡಬೇಕಾಗತ್ತೆ. ಓಕೆ. ಸೊ ಈ ವರ್ಷ ಎಷ್ಟು ಸರ್ಪ್ಲಸ್ ಬಂದಿದೆ? 500 ಸರ್ಪ್ಲಸ್ ಬಂದಿದೆ ಅಂತ ಹೇಳಿದ್ರೆ ಆಕ್ಚುಲಿ ಈ ವರ್ಷ ರಾಯಲ್ಟಿ ಎಷ್ಟು ಕಟ್ಟಬೇಕಾಗಿತ್ತು? ನಾವು 1500 ಕಟ್ಟಬೇಕಾಗಿತ್ತು. ಆಸ್ ಪರ್ ದ ಅಗ್ರಿಮೆಂಟ್ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಹಿಂದೆ ಏನಾದ್ರೂ ಲಾಸ್ ಆಗಿತ್ತು ಅಂತ ಹೇಳಿದ್ರೆ ಡ್ಯೂರಿಂಗ್ ದ ಫಸ್ಟ್ 3 years ಒಳಗಡೆ ರಿಕವರ್ ಮಾಡಿ. ಅಂದ್ರೆ ಫಸ್ಟ್ 3 years ಒಳಗಡೆ ಏನಾದ್ರೂ ಸರ್ಪ್ಲಸ್ ಬಂದಿದ್ರೆ ರಿಕವರ್ ಮಾಡಿ ಅಂತ ಹೇಳಿದ್ರು. ಬಟ್ ಥರ್ಡ್ ಇಯರ್ ಸರ್ಪ್ಲಸ್ ಬಂದಿದೆ. ಎಷ್ಟು ಬಂದಿದೆ? 500. ಹಿಂದೆ ಆಗಿರೋ ಲಾಸ್ ಎಷ್ಟು ನಮಗೆ? 200 ಪ್ಲಸ್ 300. ಟೋಟಲ್ ಎಷ್ಟು ನಾವು ರಿಕವರ್ ಮಾಡ್ತೀವಿ? 500 ರಿಕವರ್ ಮಾಡ್ತೀವಿ. ಸೊ ನಾವು ಅವ್ರಿಗೆ ಎಷ್ಟು ಪೇ ಮಾಡ್ತೀವಿ? 1000 ಪೇ ಮಾಡ್ತೀವಿ. ಅಂದ್ರೆ 500ಗೆ 200 ಮತ್ತೆ 300 ಹಿಂದೆ ಲಾಸ್ ಆಗಿತ್ತಲ್ವಾ, ಅದನ್ನ ರಿಕವರ್ ಮಾಡ್ಕೊಂಡು
500 ರಿಕವರ್ ಆಗುತ್ತೆ, ಪೇಮೆಂಟ್ ಇಷ್ಟು ಮಾಡ್ತೀವಿ. ಆಕ್ಚುಲಿ 3ನೇ ವರ್ಷ 1500 ಕಟ್ಟಬೇಕಾಗಿತ್ತು, ಬಟ್ ನಾವು 1500 ಕಟ್ಟಲ್ಲ. ಯಾಕೆ ಕಟ್ಟೋದಿಲ್ಲ ಹೇಳಿ? ನಾವು ಹಿಂದೆ ಲಾಸ್ ಆಗಿತ್ತಲ್ವಾ. ಆಕ್ಚುಲಿ 800 ಕಟ್ಟೋ ಜಾಗದಲ್ಲಿ 1000 ಕಟ್ಟಿದ್ವಿ, 700 ಕಟ್ಟೋ ಜಾಗದಲ್ಲಿ 1000 ಕಟ್ಟಿದ್ವಿ. ಅಂದ್ರೆ ಇಲ್ಲಿ ಲಾಸ್ ನಮಗೆ 500 ಆಗಿತ್ತು. ಅವ್ರು ಚಾನ್ಸ್ ಕೊಟ್ಟಿದ್ರು, ಮೊದಲನೇ 3 ವರ್ಷದಲ್ಲೇ ನೀವು ರಿಕವರ್ ಮಾಡ್ಕೊಳ್ಳಿ ಅಂತ ಹೇಳಿ. ನೆಕ್ಸ್ಟ್ ಇಯರ್ 1500 ಕಟ್ಟಬೇಕಾಗಿತ್ತು, ಬಟ್ ನಾವು 1500 ಕಟ್ಟಲ್ಲ. ಹಿಂದೆ ಆಗಿರೋ ಲಾಸ್ 500 ಮುರ್ಕೊಂಡು ನಾವು ಅವ್ರಿಗೆ ಎಷ್ಟು ಕಟ್ತೀವಿ? ಓನ್ಲಿ 1000. Okay, here is the next problem for 15 marks. On 1/1/2004, Durga Mining Company leased out of a land for a minimum rent of rupees 40,000 for the first year. ಇಲ್ಲಿ ನೋಡಿ, ಪ್ರೀವಿಯಸ್ ಪ್ರಾಬ್ಲಮ್ಸ್ ನಾವೆಲ್ಲ ಮಾಡಿದಾಗ ಮಿನಿಮಮ್ ರೆಂಟ್ ಯಾವಾಗಲೂ ಪ್ರತಿ ವರ್ಷನೂ ಕೂಡ ಅಷ್ಟೇ ಇರೋದು. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಆಗಿದೆ. ಅಂದ್ರೆ ಫಸ್ಟ್ ಇಯರ್ಲಿ 40,000 ಮಿನಿಮಮ್ ರೆಂಟ್ ಇರುತ್ತಂತೆ. ನೆಕ್ಸ್ಟ್ 60,000 ಫಾರ್ ದಿ ಸೆಕೆಂಡ್ ಇಯರ್ ಅಂಡ್ ದೇರ್ ಆಫ್ಟರ್ 80,000 ಪರ್ ಆನಮ್. ಅಂದ್ರೆ ಫಸ್ಟ್ ಇಯರ್ 40, ಸೆಕೆಂಡ್ ಇಯರ್ 60, ಅದಾದ್ಮೇಲೆ ನೆಕ್ಸ್ಟ್ ಇಯರ್ಸ್ ಇಲ್ಲಿ 80,000 ಪರ್ ಆನಮ್ ನಾವು ಮಿನಿಮಮ್ ರೆಂಟ್ ಅನ್ನ ಪೇ ಮಾಡಬೇಕಾಗತ್ತಂತೆ. ಅಂಡ್ ಮರ್ಜಿಂಗ್ ಇನ್ ಟು ರಾಯಲ್ಟಿ ಆಫ್ rupees 5 per ton. ಅಂದ್ರೆ 1 ಟನ್ ತಗೊಂಡ್ವಿ ಅಂತ ಹೇಳಿದ್ರೆ ರಾಯಲ್ಟಿನ ನಾವು ಎಷ್ಟು ಪೇ ಮಾಡಬೇಕಾಗತ್ತೆ? rupees 5 per ton ರಾಯಲ್ಟಿನ ಪೇ ಮಾಡಬೇಕಾಗತ್ತೆ. ಅಂಡ್ ಪವರ್ಟಿ ರಿಕ್ಯೂಬ್ಸ್ ಹಾರ್ಡ್ ವರ್ಕಿಂಗ್ ಇನ್ ದ ನೆಕ್ಸ್ಟ್ 2 years. ನೋಡಿ, ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಏನಂತ ಇತ್ತು? ಫಸ್ಟ್ 2 years, ಫಸ್ಟ್ 5 years, ಫಸ್ಟ್ 3 years ಅಂತ ಇತ್ತು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ 2 years ಅಲ್ಲಿ ನಾವು ರಿಕವರ್ ಮಾಡ್ಕೊಳ್ಳಿ ಅಂತ ಇದೆ. ನೆಕ್ಸ್ಟ್ 2 years ಅಂತ ಹೇಳಿದ್ರೆ ಯಾವಾಗ ಶಾರ್ಟ್ ವರ್ಕಿಂಗ್ ಆಗಿರುತ್ತೋ ಅದರ ನೆಕ್ಸ್ಟ್ 2 years ತನಕ ನಮಗೆ ಚಾನ್ಸ್ ಇದೆ ಅಂತ ಹೇಳಿ ಅರ್ಥ. ಫಾರ್ ಎಕ್ಸಾಂಪಲ್, ಈಗ ನೋಡೋಣ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್. ಸೊ ಇನ್ ಕೇಸ್ ಫಸ್ಟ್ ಇಯರ್ ಒಳಗಡೆ ಏನಾದ್ರೂ ಶಾರ್ಟ್ ವರ್ಕಿಂಗ್ ಅರೈಸ್ ಆಯ್ತು ಅಂತ ಹೇಳಿದ್ರೆ ಅದನ್ನ ರಿಕವರ್ ಮಾಡ್ಕೊಳ್ಲಿಕ್ಕೆ ನಮಗೆ ಅದರ ನೆಕ್ಸ್ಟ್ 2 years ತನಕ ಚಾನ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಇಯರ್ ಏನಾದ್ರೂ ನಮಗೆ ಶಾರ್ಟ್ ವರ್ಕಿಂಗ್ ಅರೈಸ್ ಆಯ್ತು ಅಂತ ಹೇಳಿದ್ರೆ ಅದರ ನೆಕ್ಸ್ಟ್ 2 years ಅಂತ ಹೇಳಿದ್ರೆ ಥರ್ಡ್ ಮತ್ತೆ ಫೋರ್ತ್ ಇಯರ್ ತನಕ ಕೂಡ ಚಾನ್ಸ್ ಇರುತ್ತೆ. ಥರ್ಡ್ ಇಯರ್ ಅಲ್ಲಿ ನಮ್ಗೆ ಏನಾದ್ರೂ ಶಾರ್ಟ್ ವರ್ಕಿಂಗ್ ಆಯ್ತು ಅಂತ ಹೇಳಿದ್ರೆ ಅದರ ನೆಕ್ಸ್ಟ್ 2 years ತನಕ ಚಾನ್ಸ್ ಇರುತ್ತೆ. ಅಂದ್ರೆ ಫೋರ್ತ್ ಮತ್ತೆ ಫಿಫ್ತ್ ಇಯರ್ ಅಲ್ಲಿ. ಅಂದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಓನ್ಲಿ ಫಸ್ಟ್ 3 years ಅಂದ್ರೆ ಮೊದಲನೇ 3 ವರ್ಷದಲ್ಲಿ ನಾವು ಮಾತ್ರ ರಿಕವರ್ ಮಾಡ್ಕೊಬಹುದು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಅಲ್ಲಿ ಶಾರ್ಟ್ ವರ್ಕಿಂಗ್ ಆದ್ರೆ ಅದರ ನೆಕ್ಸ್ಟ್ 2 years ಅಲ್ಲಿ ಚಾನ್ಸ್ ಇರುತ್ತೆ. ಸೆಕೆಂಡ್ ಇಯರ್ ಅಲ್ಲಿ ಶಾರ್ಟ್ ವರ್ಕಿಂಗ್ ಆಯ್ತು ಅಂದ್ರೆ ಅದನ್ನ ರಿಕವರ್ ಮಾಡ್ಕೊಳ್ಳಿಕ್ಕೆ ಅದರ ನೆಕ್ಸ್ಟ್ 2 years ತನಕ ಚಾನ್ಸ್ ಇರುತ್ತೆ. ಥರ್ಡ್ ಇಯರ್ ಏನಾದ್ರು ಶಾರ್ಟ್ ವರ್ಕಿಂಗ್ ಆಯ್ತು ಅಂತ ಹೇಳಿದ್ರೆ ಅದನ್ನ ರಿಕವರ್ ಮಾಡ್ಕೊಳ್ಳಿಕ್ಕೆ ಅದರ ನೆಕ್ಸ್ಟ್ 2 years ತನಕ ನಮಗೆ ಚಾನ್ಸ್ ಇರುತ್ತೆ. ನೋಡಿ, ಪ್ರೀವಿಯಸ್ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅಂತ ಇದ್ರೆ ಮೊದಲೇ 3 ವರ್ಷಕ್ಕೆ ಅದು ಕ್ಲೋಸ್. ನೆಕ್ಸ್ಟ್ ಅಂತ ಹೇಳಿದ್ರೆ ಶಾರ್ಟ್ ವರ್ಕಿಂಗ್ ಆದ ನೆಕ್ಸ್ಟ್ 2 years ನ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ದ ಆನ್ಯುವಲ್ ಔಟ್ಪುಟ್ ಕೊಟ್ಟಿದ್ದಾರೆ 2004 ಇಂದ 2008 ತನಕ. ಸೊ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಈ ಪ್ರಾಬ್ಲಮ್ ಇರೋ ಡಿಫರೆನ್ಸ್ ಗೊತ್ತಾಯ್ತಲ್ವಾ? ಫಸ್ಟ್ ಡಿಫರೆನ್ಸ್, ಮಿನಿಮಮ್ ರೆಂಟ್ ಸೇಮ್ ಇಲ್ಲ, ಅದ್ರ ಜೊತೆಗೆ ಈ ಶಾರ್ಟ್ ವರ್ಕಿಂಗ್ ನ ರಿಕವರ್ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟ್ 2 years ಅಂತ ಹೇಳಿದ್ದಾರೆ. ಬಟ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಓನ್ಲಿ ಫಸ್ಟ್ 3 years ಅಂತ ಹೇಳಿದ್ರು. ಫಸ್ಟ್ 3 years ಅಂದ್ರೆ ಓನ್ಲಿ ಫಸ್ಟ್ 3 years ಒಳಗಡೆ ಮಾತ್ರ ನಾವು ಅದನ್ನ ರಿಕವರ್ ಮಾಡಬೇಕು. ನೆಕ್ಸ್ಟ್ ಅಂತ ಹೇಳಿದ್ರೆ ಶಾರ್ಟ್ ವರ್ಕಿಂಗ್ ಆದ ನೆಕ್ಸ್ಟ್ 2 years ತನಕ ನಮಗೆ ಚಾನ್ಸ್ ಇರುತ್ತೆ. ಸೊ ನಾವು ಇವಾಗ ಇಯರ್ ಪ್ರೊಡಕ್ಷನ್ ಬರ್ಕೊಂಡಿದ್ದೀವಿ. ಸೊ ರಾಯಲ್ಟಿ ಎಷ್ಟಿದ್ದಾರೆ ಅಂತ ನೋಡಿ. ಸೊ ಪ್ರಾಬ್ಲಮ್ ಅಲ್ಲಿ ರಾಯಲ್ಟಿ ಎಷ್ಟು ಅಂತ ಹೇಳಿದರೆ rupees 5 per ton. 5 per ton ಅಂತ ಹೇಳಿದ್ರೆ ಫಸ್ಟ್ ಇಯರ್ ಔಟ್ಪುಟ್ ಎಷ್ಟಿದೆ? 4,000 ಇಂಟು ರಾಯಲ್ಟಿ rupees 5 ಅಂತ ಹೇಳಿದ್ರೆ 4,000 ಇಂಟು 5 20,000 ಫಸ್ಟ್ ಇಯರ್. ನೆಕ್ಸ್ಟ್ ಸೆಕೆಂಡ್ ಇಯರ್ 9,000 ಇಂಟು 5 means 45,000. Next third year 12,000 into 5 60,000. Next 18,000 into 5 90,000. 24,000 into 5 1,20,000. ಓಕೆನಾ? ಸೊ ರಾಯಲ್ಟಿಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಸೊ ಮಿನಿಮಮ್ ರೆಂಟ್ ಕೊಟ್ಟಿದ್ದಾರೆ. ಸೊ ಮಿನಿಮಮ್ ರೆಂಟ್ ಫಸ್ಟ್ ಇಯರ್ ಎಷ್ಟು ಅಂತ ಹೇಳಿದ್ದಾರೆ ನೋಡಿ. ಸೊ ಮಿನಿಮಮ್ ರೆಂಟ್ ಆಫ್ rupees 40,000 ಫಾರ್ ದಿ ಫಸ್ಟ್ ಇಯರ್. ಸೊ ಮಿನಿಮಮ್ ರೆಂಟ್ 40,000 ಬರ್ಕೊಳ್ಳಿ. ಓಕೆ, ಸೆಕೆಂಡ್ ಇಯರ್ ಮಿನಿಮಮ್ ರೆಂಟ್ ಎಷ್ಟು ಹೇಳಿದ್ದಾರೆ ನೋಡಿ. ಸೆಕೆಂಡ್ ಇಯರ್ ಮಿನಿಮಮ್ ರೆಂಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ 60,000.
ದೇರ್ ಆಫ್ಟರ್ 80,000 ಅಂದ್ರೆ ನೆಕ್ಸ್ಟ್ 3 years ಕೂಡ ಎಷ್ಟಿರುತ್ತೆ 80,000. ಸೊ ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಆರ್ ಸರ್ಪ್ಲಸ್ ಅಥವಾ ರಿಕವರ್ಡ್ ನಾಟ್ ರಿಕವರಬಲ್ ಮತ್ತೆ ಅಮೌಂಟ್ ಪೇಡ್ ಇದೆಯಾ ನೋಡ್ಕೊಂಬೋಣ. ಸೊ ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಕಡಿಮೆ ಇದ್ರೆ ಶಾರ್ಟ್ ವರ್ಕಿಂಗ್. ಸೊ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ 20,000, ಸರ್ಪ್ಲಸ್ ಇಲ್ಲ, ಏನು ರಿಕವರ್ ಮಾಡಿಲ್ಲ, ನಾಟ್ ರಿಕವರಬಲ್ ಇಲ್ಲ. ಸೊ ಅವ್ರಿಗೆ ನಾವು ಎಷ್ಟು ಪೇ ಮಾಡ್ತೀವಿ, ಮಿನಿಮಮ್ ರೆಂಟ್ 40,000 ಪೇ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಇಯರ್ ಕೂಡ ಶಾರ್ಟ್ ವರ್ಕಿಂಗ್ ಎಷ್ಟಿದೆ 15,000, ಸರ್ಪ್ಲಸ್ ಇಲ್ಲ, ರಿಕವರ್ಡ್ ಇಲ್ಲ, ನಾಟ್ ರಿಕವರಬಲ್ ಇಲ್ಲ. ಸೊ ಅವ್ರಿಗೆ ಎಷ್ಟು ಪೇ ಮಾಡ್ತೀವಿ, ಮಿನಿಮಮ್ ರೆಂಟ್ 60,000. ಯಾಕಂದ್ರೆ ಇಲ್ಲಿ ಮಿನಿಮಮ್ ರೆಂಟ್ ವೇರಿಯೇಷನ್ ಇದೆ. ನೆಕ್ಸ್ಟ್ ಥರ್ಡ್ ಇಯರ್ ಅಲ್ಲಿ ಎಷ್ಟಿದೆ, ಅಗೇನ್ ಶಾರ್ಟ್ ವರ್ಕಿಂಗ್ ಆಗಿದೆ. ಸೊ ಎಷ್ಟಿದೆ ಶಾರ್ಟ್ ವರ್ಕಿಂಗ್, ಇಲ್ಲಿ 80 ಇದೆ, ಇಲ್ಲಿ 60 ಇದೆ ಅಂತ ಹೇಳಿದ್ರೆ ಶಾರ್ಟ್ ವರ್ಕಿಂಗ್ 20,000 ಆಯ್ತು. ಸೊ ಸರ್ಪ್ಲಸ್ ಇಲ್ಲ, ರಿಕವರ್ಡ್ ಇಲ್ಲ. ಬಟ್ ಇಲ್ಲೇನಂತ ಹೇಳಿದ್ರೆ ಈ ಶಾರ್ಟ್ ವರ್ಕಿಂಗಿಗೆ ಅದರ ನೆಕ್ಸ್ಟ್ 2 years ತನಕ ಚಾನ್ಸ್ ಇತ್ತು. ಬಟ್ ನಾವಲ್ಲಿ ರಿಕವರ್ ಮಾಡ್ಕೊಳ್ಳಿಕ್ಕೆ ಸರ್ಪ್ಲಸ್ ಇಲ್ಲ. ಸೊ ಅದಕ್ಕೋಸ್ಕರ ಈ 20,000 ನಾವೇನ್ ಮಾಡ್ತೀವಿ, ನಾಟ್ ರಿಕವರಬಲ್ ಹಾಕ್ತಿವಿ. ಯಾಕೆ ಹಾಕ್ತಿವಿ ಗೊತ್ತಾಯ್ತಲ್ವಾ, ಅದು ನೆಕ್ಸ್ಟ್ 2 years ತನಕ ಚಾನ್ಸ್ ಇತ್ತು ಈ ಶಾರ್ಟ್ ವರ್ಕಿಂಗಿಗೆ. ಸೊ ನೆಕ್ಸ್ಟ್ 2 years ಅಲ್ಲಿ ಸರ್ಪ್ಲಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾಟ್ ರಿಕವರಬಲ್ ಹಾಕ್ತಿವಿ. ಸೊ ಈ ವರ್ಷದ ಮಿನಿಮಮ್ ರೆಂಟ್ ಎಷ್ಟಿದೆ 80,000. ಸೊ 80,000 ಪೇ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಇಯರ್ ಸರ್ಪ್ಲಸ್ ಇದೆ. ಸೊ ಎಷ್ಟಿದೆ ಸರ್ಪ್ಲಸ್, ಶಾರ್ಟ್ ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಜಾಸ್ತಿ ಇದೆ. ಸೊ ಸರ್ಪ್ಲಸ್ ಎಷ್ಟು 10,000. ಸೊ ಈ 15,000 ನಾವು ನಾಟ್ ರಿಕವರಬಲ್ ಹಾಕಲ್ಲ, ಯಾಕೆಂದ್ರೆ ಅದಕ್ಕೆ ಅದರ ನೆಕ್ಸ್ಟ್ 2 years ತನಕ ಚಾನ್ಸ್ ಇರುತ್ತೆ. ಸೊ ಅದರ ನೆಕ್ಸ್ಟ್ ಇಯರ್ಸ್ ಅಂದ್ರೆ ಇದು ಮತ್ತೆ ಇಲ್ಲಿ ತನಕ ಚಾನ್ಸ್ ಇರುತ್ತೆ. ಈ 15,000 ಒಳಗಡೆ ಇಲ್ಲಿ ಸರ್ಪ್ಲಸ್ 10,000 ಮೈ ಇದೆ. ಸೊ ಅದಕ್ಕೋಸ್ಕರ ನಾವು ಎಷ್ಟು ರಿಕವರ್ ಮಾಡ್ಕೊಳಕ್ ಸಾಧ್ಯ, ಓನ್ಲಿ 10,000 ಮಾತ್ರ ರಿಕವರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಈ 15,000 ಅದರ ನೆಕ್ಸ್ಟ್ 2 years ಚಾನ್ಸ್ ಕ್ಲೋಸ್ ಆಯ್ತು ಅಲ್ವಾ, ಅದ್ರ ನೆಕ್ಸ್ಟ್ 2 years ಅಂತ ಹೇಳಿದ್ರು ಕ್ಲೋಸ್ ಆಯ್ತು. ಸೊ ಈ ನೆಕ್ಸ್ಟ್ ರಿಕವರ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ನಾವು 5,000 ನಾಟ್ ರಿಕವರಬಲ್ ಹಾಕ್ತಿವಿ. ಸೊ ಅವ್ರಿಗೆ ಅಮೌಂಟ್ ಎಷ್ಟು ಪೇ ಮಾಡ್ತೀವಿ, 80,000. ನೆಕ್ಸ್ಟ್ ಇಯರ್ ಸರ್ಪ್ಲಸ್ ಇದೆ. ಸೊ ಎಷ್ಟಿದೆ ಸರ್ಪ್ಲಸ್, 40,000 ಸರ್ಪ್ಲಸ್ ಇದೆ. ಈ 40,000 ಒಳಗಡೆ ಈ 20,000 ನಾಟ್ ರಿಕವರಬಲ್ ಹಾಕಿದ್ವಿ, ಕ್ಲೋಸ್ ಆಯ್ತು. ಈ 15,000 ಅಲ್ಲಿ 10,000 ರಿಕವರ್ ಮಾಡಿದ್ವಿ, 5,000 ನಾಟ್ ರಿಕವರಬಲ್ ಹಾಕಿದ್ವಿ, ಇದು ಕ್ಲೋಸ್ ಆಯ್ತು. ಈಗ ಉಳಿದಿರೋದೆಷ್ಟು 20,000. ಸೊ ಅದು ನೆಕ್ಸ್ಟ್ 2 years ಅಂದ್ರೆ ಇಲ್ಲಿ ತನಕ ಇಲ್ಲಿ ಸರ್ಪ್ಲಸ್ ಇರೋದ್ರಿಂದ 20,000ಗೆ 20,000 ಕೂಡ ನಾವು ರಿಕವರ್ ಮಾಡ್ತೀವಿ. ಬಟ್ ಅಮೌಂಟ್ ಪೇ ಮಾಡುವಾಗ ಎಷ್ಟು ಮಾಡಬೇಕು, ಇಲ್ಲಿ 40,000 ಸರ್ಪ್ಲಸ್ ಅಲ್ಲಿ 20,000 ರಿಕವರ್ ಮಾಡಿದ್ವಿ. ಹಾಗಾದ್ರೆ ಉಳಿದಿದ್ದೆಷ್ಟಲ್ಲಿ ಇನ್ನು 20,000 ಉಳಿತು. ಈ 20,000 ಪ್ಲಸ್ ಮಿನಿಮಮ್ ರೆಂಟ್ 80,000 ಎರಡನ್ನು ಸೇರಿಸಿ ಟೋಟಲ್ ನಾವು ಎಷ್ಟು ಪೇ ಮಾಡ್ತೀವಿ, 1 lakh ಪೇ ಮಾಡ್ತೀವಿ. ಅರ್ಥ ಆಯ್ತಲ್ವಾ. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಅಂದ್ರೆ ಶಾರ್ಟ್ ವರ್ಕಿಂಗ್ ನೆಕ್ಸ್ಟ್ 2 years ತನಕ ಚಾನ್ಸ್ ಇರುತ್ತೆ. ಸೊ ಚಾನ್ಸ್ ಅಲ್ಲಿ ಸರ್ಪ್ಲಸ್ ಇಲ್ಲ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಅದನ್ನ ನಾಟ್ ರಿಕವರಬಲ್ ಗೆ ಹಾಕ್ತಿವಿ. ಥ್ಯಾಂಕ್ ಯು. ಲಾಸ್ಟ್ ಇಯರ್ ಇಷ್ಟ ಯಾಕೆ ಇಲ್ಲಿ ನೋಡಿ, ಇಲ್ಲಿ 40,000 ಇದೆ ಬಟ್ ರಿಕವರ್ ಮಾಡಿರೋದು ಓನ್ಲಿ 20,000. ಈ 20,000 ಮಾತ್ರ ರಿಕವರ್ ಮಾಡ್ತೀವಿ. ಇನ್ನೆಷ್ಟು ಉಳಿಯುತ್ತೆ 20,000 ಉಳಿದಿದೆ ಅಲ್ವಾ, ಈ 20,000 ಪ್ಲಸ್ 80,000 ಸೇರಿಸಿ 1 lakh ನಾವು ಪೇ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. Hello everyone. Today we will discuss about the problems on royalty accounts. So here is the problem. Golden Mining Company took a lease of coal for a period of 15 years from Pradeep with a royalty of ₹1 per ton coal raised, subject to a minimum rent of 7,000, provision for a recruitment for within first 3 years. ಏನಾದರೂ ಶಾರ್ಟ್ ವರ್ಕಿಂಗ್ ಅಕರ್ಡ್ ಆಯಿತು ಅಂದರೆ ಮೊದಲನೇ 3 ವರ್ಷದಲ್ಲಿ ಮಾತ್ರ ನಾವು ಅದನ್ನು ರಿಕವರ್ ಮಾಡಬೇಕು. And short working account. Year and production. In 2008, the production is 3,000. In 2009, the production is 5,000. In the 2010, the production is 9,000. In the year 2011, the production is 7,000. And in the year 2012, the production is 7,000. Before going to prepare the ledger accounts for this problem, we have to prepare the analytical table. So, analytical table includes year, production, royalty, minimum rent, short working, surplus, recovered, not recovered, amount paid. Here, year and production column are same as shown in the question itself. So, in the royalty column, ಇಲ್ಲಿ ಕ್ವೆಶನ್ ಅಲ್ಲಿ ಏನು ಹೇಳಿದ್ದಾರೆ, ರಾಯಲ್ಟಿ ಆಫ್ ₹1 per ton ಕೋಲ್ ರೈಸ್ಡ್. ಸೊ ನಾವೇನು ಮಾಡಬೇಕು, ಈ ಪ್ರೊಡಕ್ಷನ್ ಕಾಲಮಿನಲ್ಲಿ ಏನೇ ಅಮೌಂಟ್ ಇದ್ರೂ ಕೂಡ ಅದನ್ನ ಇಂಟು 1 ಮಾಡಬೇಕು. ಅಂದರೆ 3,000 ಇಂಟು 1, 5,000 ಇಂಟು 1,
9000 ಇಂಟು 1, 7000 ಇಂಟು 1, 7000 ಇಂಟು 1. ಸೊ ಈ ಕಾಲಮ್ನ ನಾವು ರಾಯಲ್ಟಿ ಅಂತ ಹೇಳಿ ಕರಿತೀವಿ. ದೆನ್ ಈಗ ಮಿನಿಮಮ್ ರೆಂಟ್. ಸೊ ಮಿನಿಮಮ್ ರೆಂಟ್ ಆಲ್ರೆಡಿ ಕೊಟ್ಟಿದ್ದಾರೆ, ಮಿನಿಮಮ್ ರೆಂಟ್ ಆಫ್ ರುಪೀಸ್ 7000. ಸೊ ಇಲ್ಲಿ ಏನಂದರೆ ಮಿನಿಮಮ್ ರೆಂಟ್ ಅಂದರೆ ನಿಮಗೆ ಏನೇ ಆಗಲಿ, ಶಾರ್ಟ್ ವರ್ಕಿಂಗ್ ಅರೈಸ್ ಆಗಲಿ ಬಿಡಲಿ, ನೀವು 7000 ಮಿನಿಮಮ್ ರೆಂಟ್ ಅಂತ ಪೇ ಮಾಡಲೇಬೇಕು ಅನ್ನೋದು ಅದರ ಅರ್ಥ. ಸೊ 7000 ಎಲ್ಲ ಇಯರ್ಸಿಗೂ ಕೂಡ 7000 ಮಿನಿಮಮ್ ರೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಅಂತ ಅಂದರೆ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ದ್ಯಾನ್ ದ ರಾಯಲ್ಟಿ. ಈಗ ನೋಡಿ, ಮಿನಿಮಮ್ ರೆಂಟು 7000 ಇದೆ, ರಾಯಲ್ಟಿ 3000 ಇದೆ. ಸೊ ಇಲ್ಲಿ ಮಿನಿಮಮ್ ರೆಂಟ್ ಜಾಸ್ತಿ ಇದೆ. 7000 minus 3000, that is 4000. It is the short working of the year 2008. ಸೇಮ್ ಇಲ್ಲೂ ಕೂಡ ಅಷ್ಟೇ, ಮಿನಿಮಮ್ ರೆಂಟ್ 7000 ಇದೆ, ರಾಯಲ್ಟಿ 5000 ಇದೆ. ಅಂದರೆ ಮಿನಿಮಮ್ ರೆಂಟು ರಾಯಲ್ಟಿಗಿಂತ ಜಾಸ್ತಿ ಇದೆ. ಹಾಗಾಗಿ 7000 minus 5000, that is 2000. It is the short working of the year 2009. ಸೊ ಇನ್ ದ 2010 ಇಲ್ಲಿ ಯಾವುದೇ ರೀತಿಯ ಶಾರ್ಟ್ ವರ್ಕಿಂಗ್ ಅರೈಸ್ ಆಗಿಲ್ಲ. ಬಿಕಾಸ್ ಮಿನಿಮಮ್ ರೆಂಟು 7000 ಇದೆ, ರಾಯಲ್ಟಿ 9000 ಇದೆ. ಇಲ್ಲಿ ಮಿನಿಮಮ್ ರೆಂಟು ರಾಯಲ್ಟಿಗಿಂತ ಕಮ್ಮಿ ಇದೆ, ಹಾಗಾಗಿ ಇದು ಶಾರ್ಟ್ ವರ್ಕಿಂಗ್ ಆಗೋದಿಲ್ಲ. ಸೊ ಇಟ್ ಈಸ್ ದ ಸರ್ಪ್ಲಸ್. ಬಿಕಾಸ್ ಸರ್ಪ್ಲಸ್ ಮೀನ್ಸ್ ಎಕ್ಸೆಸ್ ಆಫ್ ರಾಯಲ್ಟಿ ದ್ಯಾನ್ ದ ಮಿನಿಮಮ್ ರೆಂಟ್. 9000 minus 7000, 2000. Next, in the year 2011, the royalty is also 7000, the minimum rent also is 7000. So there is no short working and there is no surplus in the year 2011. And in the 2012, the minimum rent is also 7000, royalty is also 7000. So there is no short working and there is no surplus in the year 2012. So here short working, recovered and not recovered. ಇಲ್ಲಿ ಕ್ವೆಶನ್ ಅಲ್ಲಿ ಏನು ಹೇಳಿದ್ದಾರೆ, ನಿಮಗೆ ಯಾವುದೇ ರೀತಿಯ ಶಾರ್ಟ್ ವರ್ಕಿಂಗ್ ಆದ್ರೂ ವಿತಿನ್ ಫಸ್ಟ್ 3 years ಅಲ್ಲೇ ಎಲ್ಲದನ್ನು ಕೂಡ ರಿಕವರ್ ಮಾಡ್ಕೋಬೇಕು ಅಂತ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಶಾರ್ಟ್ ವರ್ಕಿಂಗ್ ಆಗಿರಲಿ, ನಾವು ಫಸ್ಟ್ 3 years ಅಲ್ಲೇ ಅದನ್ನ ರಿಕವರ್ ಮಾಡ್ಕೋಬೇಕು. ಈಗ ಫಸ್ಟ್ ರಿಕವರ್ಡ್ ಶಾರ್ಟ್ ವರ್ಕಿಂಗ್ 4000. ಈಗ ಅದನ್ನ ರಿಕವರ್ ಮಾಡ್ಕೋಬೇಕು ಅಂತಂದ್ರೆ ನಮಗೆ ಇಲ್ಲಿ ಯಾವುದೇ ರೀತಿಯ ಸರ್ಪ್ಲಸ್ ಅಮೌಂಟ್ ಇಲ್ಲ. ಸೊ ಏನು ರಿಕವರಿ ಮಾಡ್ಕೊಳಕ್ಕಾಗಲ್ಲ, ನಾಟ್ ರಿಕವರ್ಡ್ ಅಲ್ಲೂ ಯಾವುದು ಇರಲ್ಲ. ಬಟ್ ಅಮೌಂಟ್ನ ಪೇ ಮಾಡಲೇಬೇಕು, ಅದು ಮಿನಿಮಮ್ ರೆಂಟ್ 7000ನ ಪೇ ಮಾಡ್ತೀವಿ. ಇದು 2008 ಅಲ್ಲಿ. ಈಗ 2009 ಅಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಸರ್ಪ್ಲಸ್ ಅಮೌಂಟ್ ಇಲ್ಲ. ಸೊ ಯಾವುದೇ ಅಮೌಂಟನ್ನು ರಿಕವರಿ ಮಾಡೋಕ್ಕಾಗಲ್ಲ, ನಾಟ್ ರಿಕವರ್ಡ್ ಅಲ್ಲೂ ಇರೋದಿಲ್ಲ. ಬಟ್ ಅಮೌಂಟ್ ಪೇಯ್ಡ್ ಎಷ್ಟಿರುತ್ತೆ, ಮಿನಿಮಮ್ ರೆಂಟ್ ಎಷ್ಟು ಕೊಟ್ಟಿರ್ತಾರಲ್ಲ ಅದೇ 7000ನ ಅಮೌಂಟ್ ಪೇಯ್ಡಲ್ಲಿ ಹಾಕಬೇಕು. ಇನ್ನು 2010 ಅಲ್ಲಿ ನಮಗೆ ಸರ್ಪ್ಲಸ್ ಅರೈಸ್ ಆಗಿದೆ, ದಟ್ ಈಸ್ 2000 ರುಪೀಸು. ಇದು ಥರ್ಡ್ ಇಯರ್, ಫಸ್ಟ್ ಥರ್ಡ್ ಇಯರ್ ಏನು ಹೇಳಿದಾರಲ್ಲ ಅದು. ಇವಾಗ ರಿಕವರ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿರೋದು ಕೂಡ ನಮಗೆ 2000, ಬಿಕಾಸ್ ಸರ್ಪ್ಲಸ್ ಇರೋದೇ 2000. ರಿಕವರ್ಡ್ ಅಂತ ಹೇಳಿ 2000 ಹಾಕಬೇಕು. ಈಗ ಟೋಟಲ್ ಶಾರ್ಟ್ ವರ್ಕಿಂಗ್ ಆಗಿದ್ದು ನಮಗೆ 6000, 4000 ಪ್ಲಸ್ 2000, 6000 ಶಾರ್ಟ್ ವರ್ಕಿಂಗ್ ಆಗಿದೆ. ನಮಗೆ ರಿಕವರ್ ಮಾಡ್ಕೊಳಕ್ಕಾಗಿದ್ದೆಷ್ಟು 2000. 6000 ಮೈನಸ್ 2000, ದಟ್ ಈಸ್ 4000. ಈ 4000 ಅಮೌಂಟ್ನ ನಮಗೆ ರಿಕವರ್ ಮಾಡ್ಕೊಳಕ್ಕೆ ಆಗಿಲ್ಲ, ಹಾಗಾಗಿ ನಾವು ನಾಟ್ ರಿಕವರ್ಡ್ ಅಮೌಂಟ್ ಕಾಲಮಲ್ಲಿ ಹಾಕಬೇಕು. ನೆಕ್ಸ್ಟ್ ಅಮೌಂಟ್ ಪೇಡ್ ಇಸ್ 7000, ಮಿನಿಮಮ್ ರೆಂಟ್ನೇ ಅಮೌಂಟ್ ಪೇ ಮಾಡ್ತೀವಿ. ಈಗ ಇಲ್ಲೇ ನಾವು ನಾಟ್ ರಿಕವರ್ಡ್ಗೆ ಯಾಕೆ ಹಾಕಿದ್ವಿ ಅಂತಂದರೆ ನಮಗೆ ಚಾನ್ಸ್ ಇರೋದು ಫಸ್ಟ್ 3 years ಅಲ್ಲಿ ಮಾತ್ರ. ನೆಕ್ಸ್ಟ್ ಇಯರಲ್ಲಿ ನಮಗೆ ರಿಕವರ್ ಮಾಡ್ಕೊಳಕ್ಕೆ ಚಾನ್ಸ್ ಇಲ್ಲ, ಹಾಗಾಗಿ ನಾಟ್ ರಿಕವರ್ಡ್ ಅಂತ ಶೋ ಮಾಡಬೇಕು. ನೆಕ್ಸ್ಟ್ 2011 ನಮಗೆ ಯಾವುದು ಸರ್ಪ್ಲಸ್ ಇಲ್ಲ, ರಿಕವರಿನೂ ಮಾಡೋಕ್ಕಾಗಲ್ಲ, ನಾಟ್ ರಿಕವರ್ಡು ಇಲ್ಲ. ಅಮೌಂಟ್ ಮಾತ್ರ ಪೇ ಮಾಡಲೇಬೇಕು, ಬಿಕಾಸ್ ಇಟ್ ಈಸ್ ಅ ಮಿನಿಮಮ್ ರೆಂಟ್ 7000. ಇನ್ 2012 ಅಲ್ಲೂ ಅಷ್ಟೇ, ದೇರ್ ಇಸ್ ನೋ ಸರ್ಪ್ಲಸ್, ನೋ ರಿಕವರ್ಡ್ ಅಮೌಂಟ್, ದೇರ್ ಇಸ್ ನಾಟ್ ರಿಕವರ್ಡ್ ಅಮೌಂಟ್. ಅಮೌಂಟ್ ಪೇಯ್ಡ್ ಈಸ್ 7000 ಬಿಕಾಸ್ ಇಟ್ ಈಸ್ ದ ಮಿನಿಮಮ್ ರೆಂಟ್. ಸೊ ದಿಸ್ ಈಸ್ ದ ಅನಾಲಿಟಿಕಲ್ ಟೇಬಲ್ ಆಫ್ ಆಲ್ ಇಯರ್ಸ್. ಸೊ ನೌ ವಿ ವಿಲ್ ಮೂವ್ ಆನ್ ಟು ದ ಲೆಡ್ಜರ್ ಅಕೌಂಟ್ಸ್. ಸೊ ಫಸ್ಟ್ ಮಿನಿಮಮ್ ರೆಂಟ್ ಅಕೌಂಟ್. ಸೊ ಮಿನಿಮಮ್ ರೆಂಟ್ ಅಕೌಂಟ್ ಏನಿದೆಯಲ್ಲ, ಇದನ್ನು ನಾವು ಯಾವ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಆಗಿದೆಯಲ್ಲ ಆ ವರ್ಷಕ್ಕೆ ಮಾತ್ರ ನಾವು ಮಿನಿಮಮ್ ರೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ 2008 ಮತ್ತು 2009 ಮಾತ್ರ ಶಾರ್ಟ್ ವರ್ಕಿಂಗ್ ಆಗಿದೆ. ಸೊ ಹಾಗಾಗಿ ನಾವು 2008, 2009ಗೆ ಮಾತ್ರ ಮಿನಿಮಮ್ ರೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಸೊ ನೋಡಿ ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಕ್ರೆಡಿಟೆಡ್ ಬೈ ರಾಯಲ್ಟಿ ಅಕೌಂಟ್. ಸೊ ರಾಯಲ್ಟಿ ಫಾರ್ 2008 ಈಸ್ 3000 amount. Minimum rent account credited by short working account
2008 ಶಾರ್ಟ್ ವರ್ಕಿಂಗ್ ಆಗಿರೋದು 4000. ಸೊ ಈ 4000 ಅಮೌಂಟ್ನ ಶಾರ್ಟ್ ವರ್ಕಿಂಗಲ್ಲಿ ತೋರಿಸ್ಬೇಕು. ಟೋಟಲ್ 7000. ದೆನ್ ಮಿನಿಮಮ್ ರೆಂಟ್ ಅಕೌಂಟ್ ರಿಟಾರ್ಡ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 7000. ಈ ಅಮೌಂಟ್ನ ನಾವು ಲ್ಯಾಂಡ್ ಲಾರ್ಡ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇನ್ ದ 2009 ಆಲ್ಸೋ ದೆರ್ ಇಸ್ ಅ ಶಾರ್ಟ್ ವರ್ಕಿಂಗ್. ಸೊ ಮಿನಿಮಮ್ ರೆಂಟ್ ಅಕೌಂಟ್ ಕ್ರೆಡಿಟೆಡ್ ಬೈ ರಾಯಲ್ಟಿ ಅಕೌಂಟ್. ದ ರಾಯಲ್ಟಿ ಫಾರ್ 2009 ಈಸ್ 5000. ಸೊ ಈ 5000ನ ರಾಯಲ್ಟಿಯಲ್ಲಿ ಶೋ ಮಾಡಬೇಕು. ದೆನ್ ಮಿನಿಮಮ್ ರೆಂಟ್ ಅಕೌಂಟ್ ಕ್ರೆಡಿಟೆಡ್ ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್. ದ ಶಾರ್ಟ್ ವರ್ಕಿಂಗ್ ಆಫ್ 2009 ಈಸ್ 2000. ಸೇಮ್ ಅಮೌಂಟ್ನ 2000 ಅಂತ ಶೋ ಮಾಡಬೇಕು. ಟೋಟಲ್ 7000. ಈ ಅಮೌಂಟ್ನ ನಾವು ಲ್ಯಾಂಡ್ ಲಾರ್ಡಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಮಿನಿಮಮ್ ಅಕೌಂಟ್ ರಿಟಾರ್ಡ್ ಟು minimum rent account return to landlord account, that is 7000. Then we have to open the royalty account. So in the royalty account we have to consider the royalty column amount. ಇಲ್ಲಿ ಫಸ್ಟ್ 2 years ಅಲ್ಲಿ ಮಾತ್ರ ನಾವು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ತೋರಿಸ್ತೀವಿ. ಬಿಕಾಸ್ 2008-2009 ಅಲ್ಲಿ ಶಾರ್ಟ್ ವರ್ಕಿಂಗ್ ಅರೈಸ್ ಆಗಿರೋದು ನಮಗೆ. ಹಾಗಾಗಿ ಅದನ್ನು ನಾವು ಡೆಬಿಟ್ ಸೈಡಲ್ಲಿ ಆ ಇಯರ್ಸಿಗೆ ಮಾತ್ರ ನಾವು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಓಪನ್ ಮಾಡಬೇಕು. ಸೊ ರಾಯಲ್ಟಿ ಅಕೌಂಟ್ ರಿಟಾರ್ಡ್ ಟು ಮಿನಿಮಮ್ ರೆಂಟ್ ಅಕೌಂಟ್, ದಟ್ ಈಸ್ 3000. ಇಲ್ಲಿ ನೋಡಿ, ರಾಯಲ್ಟಿ ಫಸ್ಟ್ 2008 ಅಲ್ಲಿ ಎಷ್ಟಿರೋದು 3000. ಸೊ ಹಾಗಾಗಿ 3000 ಅಂತ ಶೋ ಮಾಡಬೇಕು. ಈ ಅಮೌಂಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ರಾಯಲ್ಟಿ ಅಕೌಂಟ್ ಕ್ರೆಡಿಟೆಡ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ದಟ್ ಈಸ್ 3000. ಸೊ ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ರಿಟಾರ್ಡ್ ಟು ಮಿನಿಮಮ್ ರೆಂಟ್ ಅಕೌಂಟ್, ದಟ್ ಈಸ್ 5000. ಬಿಕಾಸ್ 2009 ಅಲ್ಲಿ ರಾಯಲ್ಟಿ ಇರೋದು 5000. ಸೊ 5000 ರಾಯಲ್ಟಿ ಅಕೌಂಟ್ ಕ್ರೆಡಿಟೆಡ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ ಅಮೌಂಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟ್ ಇನ್ 2010 ಅಲ್ಲಿ ನಮಗೆ ಯಾವುದೇ ರೀತಿಯ ಶಾರ್ಟ್ ವರ್ಕಿಂಗ್ ಅರೈಸ್ ಆಗಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಮಿನಿಮಮ್ ರೆಂಟ್ ಅಂತ ಹೇಳಿ ಶೋ ಮಾಡಬಾರ್ದು. ರಾಯಲ್ಟಿ ಅಕೌಂಟ್ ರಿಟಾರ್ಡ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಈ 7000 ಎಲ್ಲಿಂದ ಬಂತು ಅಂದರೆ ಮಿನಿಮಮ್ ರೆಂಟ್ ಎಷ್ಟಿದೆ 7000. ಸೊ 7000ನ ನಾವು ಲ್ಯಾಂಡ್ ಲಾರ್ಡಲ್ಲಿ ಶೋ ಮಾಡಬೇಕು. ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ರಿಟಾರ್ಡ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಈ ಶಾರ್ಟ್ ವರ್ಕಿಂಗ್ 2000 ಎಲ್ಲಿಂದ ಬಂತು ಅಂದರೆ 2010 ಅಲ್ಲಿ ನಾವು ಸರ್ಪ್ಲಸ್ 2000 ಆಗಿತ್ತು, ರಿಕವರ್ಡ್ ಆಗಿರೋದು 2000 ಆಗಿತ್ತು. ಸೊ ಈ ರಿಕವರ್ಡ್ ಅಮೌಂಟ್ನ ನಾವು ಶಾರ್ಟ್ ವರ್ಕಿಂಗ್ ಅಂತ ಹೇಳಿ ಶೋ ಮಾಡಬೇಕು, ದಟ್ ಈಸ್ 2000. ಟೋಟಲ್ 9000. ಈ ಅಮೌಂಟ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ದಟ್ ಈಸ್ 9000. ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ರಿಟಾರ್ಡ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 2011. ಇಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಶಾರ್ಟ್ ವರ್ಕಿಂಗ್ ಅರೈಸ್ ಆಗಿಲ್ಲ. ಸೊ ನಾವಿಲ್ಲಿ ಮಿನಿಮಮ್ ರೆಂಟ್ ಅಂತ ಹೇಳಿ ಶೋ ಮಾಡಬಾರ್ದು, ಅದನ್ನು ನಾವು ಲ್ಯಾಂಡ್ ಲಾರ್ಡ್ ಅಂತ ಶೋ ಮಾಡಬೇಕು. 7000. ಈ 7000 ಕೂಡ ರಾಯಲ್ಟಿ 7000 2011ನಲ್ಲಿ 7000 ಇದೆ. ಈ ಅಮೌಂಟ್ನ ಇಲ್ಲಿ ಶೋ ಮಾಡಬೇಕು. ಇದೇ ಅಮೌಂಟ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು, ದಟ್ ಈಸ್ 7000. ನೆಕ್ಸ್ಟ್ ಇನ್ 2012 ರಾಯಲ್ಟಿ ಅಕೌಂಟ್ ರಿಟಾರ್ಡ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೇಮ್ ಅಮೌಂಟ್ 7000 ಬಿಕಾಸ್ ರಾಯಲ್ಟಿ ಫಾರ್ 2012 ಈಸ್ 7000. ಈ ಅಮೌಂಟ್ನ ನಾವು ಮತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೇಮ್ 7000. This is royalty account. Then we have to prepare landlord account. So landlord account ಅಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಮಿನಿಮಮ್ ರೆಂಟ್ ಅಂತ ಹೇಳಿ ಎರಡು ಕಡೆಗೆ ಶೋ ಮಾಡಿದ್ವಿ, ಇನ್ 2008 ಇನ್ 2009. ಬಿಕಾಸ್ ಈ ಇಯರಲ್ಲಿ ಮಾತ್ರ ನಮಗೆ ಶಾರ್ಟ್ ವರ್ಕಿಂಗ್ ಅರೈಸ್ ಆಗಿದೆ. ಹಾಗಾಗಿ ನಾವು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಶೋ ಮಾಡ್ತೀವಿ. ಇಲ್ಲಿ ನೋಡಿ, ಮಿನಿಮಮ್ ರೆಂಟ್ ಅಕೌಂಟ್ ರಿಟಾರ್ಡ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡಬೇಕು ಅಂದರೆ ಲ್ಯಾಂಡ್ ಲಾರ್ಡ್ ಅಕೌಂಟ್ ಕ್ರೆಡಿಟೆಡ್ ಬೈ ಮಿನಿಮಮ್ ರೆಂಟ್ ಅಕೌಂಟ್, ಸೇಮ್ ಅಮೌಂಟ್ 7000. ಸೊ ಈ ಅಮೌಂಟ್ನ ನಾವು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಟು ಬ್ಯಾಂಕ್ ಅಕೌಂಟ್ 7000. ಸೇಮ್ ಮತ್ತೆ ಮಿನಿಮಮ್ ರೆಂಟ್ ಅಕೌಂಟ್ ರಿಟಾರ್ಡ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 7000 ಅಂತ ಶೋ ಮಾಡಿದ್ದೀವಿ ಇಲ್ಲಿ. ಸೊ ಇದನ್ನ ಲ್ಯಾಂಡ್ ಲಾರ್ಡ್ ಅಕೌಂಟ್ ಕ್ರೆಡಿಟೆಡ್ ಬೈ ಮಿನಿಮಮ್ ರೆಂಟ್ ಅಕೌಂಟ್ ಅಂತ 7000 ಅಂತ ಶೋ ಮಾಡಬೇಕು. ಈ ಅಮೌಂಟ್ನ ಮತ್ತೆ ನಾವು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಸೇಮ್ ಅಮೌಂಟ್ 7000. ಸೊ ಇಲ್ಲಿಗೆ ಮಿನಿಮಮ್ ರೆಂಟ್ ಅಕೌಂಟ್ ಮುಗೀತು. ಶಾರ್ಟ್ ವರ್ಕಿಂಗ್ 2008-2009 ಅಲ್ಲಿ ಮಾತ್ರ ಆಗಿದೆ, ಹಾಗಾಗಿ ಇಲ್ಲಿ ಮಿನಿಮಮ್ ರೆಂಟ್ ಅಂತ ಶೋ ಮಾಡಿದ್ವಿ. 2010 ಅಲ್ಲಿ ನಮಗೆ ಶಾರ್ಟ್ ವರ್ಕಿಂಗ್ ಅರೈಸ್ ಆಗಿಲ್ಲ, ಹಾಗಾಗಿ ಇಲ್ಲಿ ರಾಯಲ್ಟಿ ಅಕೌಂಟ್ ಕ್ರೆಡಿಟೆಡ್ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ ಕ್ರೆಡಿಟೆಡ್ ಬೈ ರಾಯಲ್ಟಿ ಅಕೌಂಟ್. ಸೊ 2010 ಅಲ್ಲಿ ಬೈ ರಾಯಲ್ಟಿ ಅಂತ ಶೋ ಮಾಡಿದ್ವಿ. ಇಲ್ಲಿ ನೋಡಿ, ರಾಯಲ್ಟಿ ಅಕೌಂಟ್ ರಿಟಾರ್ಡ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ದಟ್ ಈಸ್ 7000. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್ ಕ್ರೆಡಿಟೆಡ್ ಬೈ ರಾಯಲ್ಟಿ ಅಕೌಂಟ್, ಸೇಮ್ ಅಮೌಂಟ್ 7000. ಈ ಅಮೌಂಟ್ನ ನಾವು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತೀವಿ 7000. ಸೊ ಇನ್ 2011
same by royalty account, because royalty account data to landlord account 7,000 amount na show ಮಾಡಿದೀವಿ. So ಇದನ್ನ reverse, landlord account created by royalty account 7,000. So we have to transfer it to the bank account, that is 7,000. So in the 2012 same ಮತ್ತೆ by royalty account, because royalty account data to landlord account credited by royalty account 7,000. ಈ 7,000 ನ ಮತ್ತೆ ನಾವು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಲ್ಯಾಂಡ್ಲಾರ್ಡ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಮೌಂಟ್ is 7,000. So this is all about landlord account. At last we have to prepare the short working account. ಇಲ್ಲಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಲ್ಲಿ ನೋಡಿ, ಮಿನಿಮಮ್ ರೆಂಟ್ ಅಕೌಂಟಿಗೂ ಇದಕ್ಕೂ ಒಂದು ಲಿಂಕ್ ಇದೆ. ಬಿಕಾಸ್ ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಕ್ರೆಡಿಟೆಡ್ ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಪ್ರಿಪೇರ್ ಮಾಡಿದೀವಿ. ಇಲ್ಲಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟಾ ಟು ಮಿನಿಮಮ್ ರೆಂಟ್ ಅಕೌಂಟ್ ಆಗುತ್ತೆ. ಅಮೌಂಟ್ ಇರೋದಿಲ್ಲ ಎಷ್ಟು, ಶಾರ್ಟ್ ವರ್ಕಿಂಗ್ ಅಲ್ಲಿ 4,000. ಈ 4,000 ನ ಶೋ ಮಾಡಬೇಕು. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಈ ಅಮೌಂಟ್ ನ ನಾವು ಕ್ಯಾರಿ ಡೌನ್ ಅಂತ ತಗೋಬೇಕು, ದಟ್ ಈಸ್ 4,000. ನೆಕ್ಸ್ಟ್ ಇನ್ ದ 2009 ಈ ಅಮೌಂಟ್ ನ ನಾವು ಬ್ರಾಡ್ ಡೌನ್ ಮಾಡ್ಕೋಬೇಕು, 4,000. ನೆಕ್ಸ್ಟ್ ಇಲ್ಲಿ ನೋಡಿ, ಮಿನಿಮಮ್ ರೆಂಟ್ ಅಕೌಂಟ್ ಕ್ರೆಡಿಟೆಡ್ ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ 2,000 ನ ಶೋ ಮಾಡಿದ್ವಿ. ಸೊ ಇಲ್ಲಿ ರಿವರ್ಸ್ ಆಗತ್ತೆ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟಾ ಟು ಮಿನಿಮಮ್ ರೆಂಟ್ ಅಕೌಂಟ್ ಸೇಮ್ ಅಮೌಂಟ್ 2,000. ಈ ಅಮೌಂಟ್ ಯಾವ್ದು ಹೇಳಿ, ಶಾರ್ಟ್ ವರ್ಕಿಂಗ್ ಏನ್ ಅರೈಸ್ ಆಗಿದೆಯಲ್ಲ ಆ ಅಮೌಂಟ್. ಇಲ್ಲಿ ನೋಡಿ 4,000 2,000 ಈ ಅಮೌಂಟ್. ಮತ್ತೆ ಈ ಅಮೌಂಟ್ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಕ್ಯಾರಿ ಡೌನ್ ಮಾಡ್ಕೋಬೇಕು, 6,000. ನೆಕ್ಸ್ಟ್ ಮತ್ತೆ 2010 ಅಲ್ಲಿ ಇದೇ ಅಮೌಂಟ್ ನ ಬ್ರಾಡ್ ಡೌನ್ ಮಾಡಬೇಕು, ದಟ್ ಈಸ್ 6,000. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ರಾಯಲ್ಟಿ ಅಕೌಂಟ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಶೋ ಮಾಡಿದೀವಿ. ಬಿಕಾಸ್ ಇಲ್ಲಿ ನೋಡಿ, ರಾಯಲ್ಟಿ ಅಕೌಂಟ್ ಅಲ್ಲಿ ಏನಂತ ಬಂದಿತ್ತು, ರಾಯಲ್ಟಿ ಅಕೌಂಟ್ ಡೇಟಾ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ದಟ್ ಈಸ್ 2,000. ಈಗ ಇಲ್ಲಿ ಮಾಡಬೇಕಿದ್ರೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಕ್ರೆಡಿಟೆಡ್ ಬೈ ರಾಯಲ್ಟಿ ಅಕೌಂಟ್ ದಟ್ ಈಸ್ 2,000 ಸೇಮ್ ಅಮೌಂಟ್. ನೆಕ್ಸ್ಟ್ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಂತ ಹೇಳಿ ಬಂದಿದೆ. ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವುದು ಅಂತಂದ್ರೆ ಅಮೌಂಟ್ ನಾಟ್ ರಿಕವರ್ಡ್ ಆಗಿರುವಂತದ್ದು. ಇಲ್ಲಿ ಅನಾಲಿಟಿಕಲ್ ಟೇಬಲ್ ಅಲ್ಲಿ ನಾವು ಶೋ ಮಾಡಿದೀವಿ, ರಿಕವರ್ಡ್ 2,000 ಆಗಿದೆ. ರಿಕವರ್ಡ್ ಆದಾಗ ನಾವು ಅದನ್ನ ರಾಯಲ್ಟಿ ಅಂತ ಹೇಳಿ ಶೋ ಮಾಡಬೇಕು. ನಾಟ್ ರಿಕವರ್ಡ್ ಆದಾಗ 4,000, ಈ ಅಮೌಂಟ್ ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಂತ ಹೇಳಿ ಶೋ ಮಾಡಬೇಕು, ದಟ್ ಈಸ್ 4,000. ಟೋಟಲ್ 6,000. ಇಲ್ಲಿಗೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಇಯರಿಗೆ ಯಾವುದನ್ನು ಶೋ ಮಾಡೋ ಹಾಗಿಲ್ಲ, ಬಿಕಾಸ್ 6,000 ಬ್ಯಾಲೆನ್ಸ್ ಆಗಿದೆ. ಸೊ ದಿಸ್ ಈಸ್ ಶಾರ್ಟ್ ವರ್ಕಿಂಗ್ ಅಕೌಂಟ್. So this is all about preparing of ledger accounts on royalty. Hope you all understood. Thank you.